ನಮಸ್ತೆ ವೀಕ್ಷಕರೇ. ಇವತ್ತು ಹಸ್ತದಲ್ಲಿ ಇರುವಂತಹ ಒಂದು ಪ್ರಮುಖವಾದ ರೇಖೆಗಳನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಯಾವ ರೇಖೆ ಯಾವುದು ಅಂತ. ಇದರಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ನಾನು ಆಗಲೇ ರೆಡ್ ಪೆನ್ನಲ್ಲಿ ಎಲ್ಲ ಹಸ್ತದ ಗುರುತುಗಳನ್ನು ಬರೆದುಬಿಟ್ಟಿದ್ದೀನಿ. ಕನ್ಫ್ಯೂಷನ್ ಆಗುತ್ತೆ, ಇದು ಯಾವ್ಯಾವ ರೇಖೆನೋ ಏನೋ ಅಂತಂದು. ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಪೆನ್ ತೊಗೊಂಡಿದ್ದೀನಿ. ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ರೇಖೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂದರೆ, ಇದು ಜೀವನ ರೇಖೆ ಅಂತ ಕರಿತೀವಿ. ಪುರುಷ ರೇಖೆ, ಲೈಫ್ ಲೈನ್ ಅಂತ ಕರಿತೀವಿ. ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ನೋಡಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ರೇಖೆ ಹುಟ್ಟಿರುತ್ತೆ ಈಗ ಜೊತೆಗೂಡಿ, ಅದನ್ನು ನಾವು ಶಿರೋರೇಖೆ, ಹೆಡ್ಲೈನ್ ಅಂತ ಕರಿತೀವಿ. ಹಾಗೆ ಮತ್ತು ಇಲ್ಲಿ ಕಿರು ಬೆರಳಿನ ಕೆಳಗಿನಿಂದ ನೋಡಿ ಈಗ ಹೋಗಿರುತ್ತೆ, ಈ ರೇಖೆನ ನಾವು ಹೃದಯ ರೇಖೆ, ಅಂತಃಕರಣ ರೇಖೆ, ಹಾರ್ಟ್ ಲೈನ್ ಅಂತ ಕರಿತೀವಿ. ಹಾಗೆ ನೋಡಿ, ನಾನು ಹೇಳಿದೆ ಕಿರು ಬೆರಳಿನಿಂದ ಕೂಡಿ ನೋಡಿ ಮಣಿಕಟ್ಟಿನ ಕಡೆಗೆ ಸಾಗಿರುವಂಥ ರೇಖೆನ ಬುಧ ರೇಖೆ, ಆರೋಗ್ಯ ರೇಖೆ ಅಂತ ಕರಿತೀವಿ. ಈ ರೇಖೆ ಉಳ್ಳವ್ರಿಗೆ ನೋಡಿ ಭಾಳ ಆರೋಗ್ಯ ಮಾತ್ರ ಬಹಳ ಚೆನ್ನಾಗಿರುತ್ತೆ. ಅವ್ರಿಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಇದ್ರೂ ಬೇಗ ಶೀಘ್ರವಾಗಿ ಗುಣಮುಖ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ರೇಖೆ ನೋಡಿ, ಚಂದ್ರನ ಸ್ಥಾನದಿಂದ ಇದು ಹೋಗಿ ನೋಡಿ ಈ ಮೇಲ್ಭಾಗವಾಗಿ ಹೋಗಿರುವಂಥ ರೇಖೆನ ಚಂದ್ರ ರೇಖೆ, ಅಂತರ್ಜ್ಞಾನಿ ರೇಖೆ ಅಂತ ಕರೀತಾರೆ ಇದನ್ನು. ಸೊ ಇಲ್ಲಿ ನೋಡಿ, ಸೂರ್ಯ ಬೆರಳಿನ ಕೆಳಗಿರುವಂಥ ಈ ಒಂದು ಚಿಕ್ಕ ರೇಖೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಸೂರ್ಯ ರೇಖೆ. ನೋಡಿ, ಇದು ವಿದ್ಯಾರೇಖೆ, ಇದು ವಿದ್ಯಾರೇಖೆ ಅಂತ ಕರಿತೀವಿ. ನೋಡಿ, ಇದರ ಮಹತ್ವವಾದ ಒಂದು ರೇಖೆ ಇದಾಗಿದೆ. ಹಾಗೆ ಮಣಿಕಟ್ಟಿನಿಂದ ಸಾಗಿ ನೋಡಿ ತರ್ಜನಿ ಬೆರಳಿನವರೆಗೆ ಅಂದರೆ ಮಧ್ಯದ ಬೆರಳಿನವರೆಗೆ ಸಾಗಿರುವಂಥ ರೇಖೆಯನ್ನು ಧನರೇಖೆ ಅಂತ ಕರಿತೀವಿ. ಇದು ಭಾಗ್ಯ ರೇಖೆ ಅಂತಲೂ ಕರಿತೀವಿ. ಓಕೆ. ಹಾಗೆ ಇದನ್ನು ಮತ್ತು ಈ ಶುಕ್ರಸ್ಥಾನದಿಂದ ಮತ್ತು ಈ ಬೆರಳಿನ ಒಂದು ಶುಕ್ರದ ಬೆರಳಿನ ಕೆಳಗಿರುವಂಥ ಈ ಜೀವನ ರೇಖೆಯ ಪಕ್ಕದಲ್ಲೇ ಒಂದು ಗೆರೆ ಹೊರಟಿರುತ್ತೆ. ಆ ರೇಖೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಸಂರಕ್ಷಣಕ ರೇಖೆ ಅಂತ ಕರಿತೀವಿ. ಇದು ಮಂಗಳ ರೇಖೆ ಅಂತಲೂ ಕರಿತೀವಿ. ಇದಕ್ಕೆ ಎರಡು ಹೆಸರಿದೆ ನೋಡಿ. ಇದು ಮಂಗಳ ರೇಖೆ, ಸಂರಕ್ಷಣೆ ರೇಖೆ ಅಂದರೆ ಎಲ್ಲದರಲ್ಲೂ ಸಂರಕ್ಷಿಸುತ್ತೆ, ವ್ಯಕ್ತಿಯನ್ನು ಸುಭದ್ರವಾಗಿ ಇಡಿಸುತ್ತೆ. ಹಾಗೆ ಹೆಬ್ಬೆರಳಿನ ಒಂದು ಭಾಗದಲ್ಲಿ ಈ ರೀತಿ ನೋಡಿ ಗೋಧಿ ಕಾಳಿನ ಆಕೃತಿಯಲ್ಲಿ ಒಂದು ಗುರುತಿರುತ್ತೆ. ಇಂಥ ಗುರುತಿರುವುದು ಆ ಗುರುತನ್ನು ನಾವೇನಂತ ಕರಿತೀವಿ, ಒಂದು ಚಿಹ್ನೆಯನ್ನು ಅಂತ ಅಂದರೆ ಅಮೃತ ರೇಖೆ, ಆಯು ರೇಖೆ, ಯುವ ರೇಖೆ ಅಂತಲೂ ಕರಿತೀವಿ. ಹೀಗೆ ಕೆಲವೊಂದು ನೋಡಿ, ಇವನು ಕೂಡ ಮಣಿಕಟ್ಟಿನ ಕೆಳಗೆ ಇರುವಂಥ ಗೆರೆಗಳನ್ನು ನಾವು ಕಂಕಣ ರೇಖೆಗಳಂತ ಕರಿತೀವಿ. ಹೀಗೆ ಈ ರೇಖೆಗಳನ್ನು ಯಾಕೆ ಎಲ್ಲ ರೇಖೆಗಳೂ ಒಬ್ಬ ಮನುಷ್ಯನ ಕೈಯಲ್ಲಿ ಅಂದರೆ ಉತ್ತಮ ಏನಪ್ಪ ಅಂತಂದರೆ ಒಳ್ಳೆ ಜಾತಕನ ಕೈಯಲ್ಲಿ ಎಲ್ಲ ರೇಖೆಗಳು ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ರೇಖೆಗಳು ಇದ್ದೇ ಇರುತ್ತೆ ನೋಡಿ. ಈ ಎಲ್ಲ ರೇಖೆಗಳು ಎಕ್ಸ್ಪ್ಲೇನ್ ಮಾಡಿರೋ ರೇಖೆಗಳೆಲ್ಲ ಇರುತ್ತೆ. ಅವನು ರಾಜಯೋಗತ್ವವನ್ನು ಪಡೀತಾರೆ, ದೈವದ ಸಂಪೂರ್ಣ ಅನುಗ್ರಹವನ್ನು ಪಡೆದಿರ್ತಾನೆ ಅಂತಲೇ ಹೇಳ್ಬೋದು. ಮತ್ತು ಈ ಕೈ ಬೆರಳಿನ ಒಂದು ಶಂಖಚಕ್ರಗಳ ಫಲಗಳನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ 10 ಕೈ ಬೆರಳಲ್ಲಿ ಯಾವ ಒಂದು ಬೆರಳಲ್ಲಿ ಯಾವ ಶಂಖ ಇರ್ಬೋದು, ಚಕ್ರ ಇರ್ಬೋದು, ಎಷ್ಟು ಚಕ್ರಗಳು, 4 ಅಥವಾ 5, 10, ಹೀಗೆ 10 ಶಂಖಗಳಿದ್ದರೆ ನೋಡಿ, ಒಬ್ಬ ಯಾವ ವ್ಯಕ್ತಿಯ ಕೈಯಲ್ಲಿ 10 ಶಂಖಗಳಿದ್ದರೆ ಅವನು ಮಹಾನ್ ವಿದ್ವತ್ತನ್ನು ಪಡೆದಿರುವಂಥ ಪಂಡಿತನಾಗಿರ್ತಾನೆ. ಮತ್ತು ರಾಜ್ಯ ಪೂಜ್ಯನಾಗ್ತಾನೆ. ಒಳ್ಳೆ ಪೂಜ್ಯ ವ್ಯಕ್ತಿಗಳ ಹತ್ರ ಅವನು ಸನ್ಮಾನ ಗಳಿಸ್ಕೊತಾನೆ ಅಂತಲೇ ಹೇಳ್ಬೋದು. ಹಾಗೆ ಕೆಲವೊಂದು ಈ ಚಿಹ್ನೆಗಳ ಬಗ್ಗೆ ನಾನು ಹೇಳ್ತಾ ಹೋದೆ ಈ ಹಿಂದಿನ ವಿಡಿಯೋಗಳಲ್ಲಿ. ಏನಪ್ಪ ಅಂತಂದರೆ ಪಲ್ಲಕ್ಕಿ ಗುರುತಾಗಿರ್ಬೋದು, ಶಂಖ ಅಥವಾ ಚಕ್ರ, ಗೋಧಿ ಕಾಳಿನ ಆಕೃತಿ, ಮೀನು, ಇವು ಒಬ್ಬ ಮನುಷ್ಯನ ಕೈಯಲ್ಲಿ ಕಂಡಿದ್ದೇ ಆದರೆ, ಆ ಚಿಹ್ನೆಗಳು ನಮಗೆ ಕಾಣಿಸಿದ್ದೇ ಆದರೆ ಅಂತಹ ವ್ಯಕ್ತಿ ಹುಟ್ಟಿದಾಗ ಅತಿಶಯ ಬಡವ. ನೋಡಿ, ಹುಟ್ಟಿದಾಗ ಬಡವ ಆಗಿರ್ಬೋದು. ಅಯ್ಯೋ, ಕೆಲವ್ರು ಹೇಳ್ತಾರೆ ಈ ರೇಖೆಗಳೆಲ್ಲ ಇದ್ಬಿಟ್ಟಿದ್ರೆ ನಾವು ಯಾಕೆ ಹಿಂಗಿರ್ತಿದ್ವಿ. ಕೆಲವರು ವ್ಯಂಗ್ಯವಾಗಿ ತುಂಬ ಮಾತಾಡ್ತಾರೆ, ವ್ಯಂಗ್ಯವಾಗಿ ಕಮೆಂಟ್ ಮಾಡ್ತಾರೆ ಕೆಲವೊಂದು ಸಾರಿ, ಈ ರೇಖೆ ಹೀಗಿದ್ದರೆ ಹೆಂಗಪ್ಪ ಅಂತಂದು. ನೋಡಿ, ಕೆಲವು ಕಾಂಬಿನೇಷನ್ನಲ್ಲಿ ರೇಖೆಗಳು ಮೂಡಿ ಕೆಲವೊಂದು ವಿಶೇಷ ಚಿಹ್ನೆಗಳು ಆ ಮನುಷ್ಯನ ಕೈಯಲ್ಲಿದ್ದರೆ ಮಾತ್ರ ಆ ವ್ಯಕ್ತಿ ಮತ್ತು ಇನ್ನೊಂದೇನು ಗೊತ್ತಾ, ಅಭಿವೃದ್ಧಿಯನ್ನು ಹೊಂದುತ್ತಾನೆ ಖಂಡಿತವಾಗ್ಲಿಯೂ. ಯಾಕಂದರೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಒಂದು ಚಿಕ್ಕ ಶಾಸ್ತ್ರವಲ್ಲೇ ಅಲ್ಲ, ಇದೊಂದು ಅದ್ಭುತವಾದ ಶಾಸ್ತ್ರ. ಈ ಕೈಯಲ್ಲಿ ನಮ್ಮ ರೇಖೆಗಳು ನಮ್ಮ ಜೀವನದ ರೀತಿ ನೀತಿಗಳನ್ನು ನಮಗೆ ಏನು ಪಡ್ಕೊತೀವಿ ಅನ್ನೋದು ಕೂಡ ನಾವು ಇದರಿಂದ ತಿಳ್ಕೊತೀವಿ. ವ್ಯಂಗ್ಯ ಮಾತಾಡೋದು ಅಥವಾ ಅದ್ರ ಬಗ್ಗೆ ಒಂಥರ ಏನಂದರೆ
ಕೀಳಾಗಿ ವಿಚಾರವಾಗಿ ಇದು ಮಾಡೋದು ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗೆ ಹೇಗೆ ಅಂತಂದರೆ ಇನ್ನೊಂದು ವಿಚಾರ ಏನು ಗೊತ್ತಾ, ಈ ಒಂದು ರೇಖೆಗಳಿದ್ದರೆ ಅವನು ಹುಟ್ಟಿದಾಗ ಎಂಥ ಅತಿಶಯ ಬಡವ, ಮಹಾದರಿದ್ರ, ಶತದಡ್ಡ ಇದ್ದರೂ ಕೂಡ ಅವನು ಸ್ವಲ್ಪ ಕಾಲದಲ್ಲಿಯೇ ಉತ್ತಮ ವಿದ್ಯಾಶಾಲಿ, ಭಾಗ್ಯಶಾಲಿ, ಸತತೋದ್ಯೋಗಿ, ಸಲಕ್ಷಣಿಯು, ರಾಜ್ಯಪೂಜನು, ಹೀಗೆ ಬಹುಕೀರ್ತಿವಂತನು, ಮರ್ಯಾದೆವಂತನು ಹೀಗೆ ಆಗ್ತಾನೆ. ಕೆಲವೊಂದು ಕಾಂಬಿನೇಷನಲ್ಲಿ ಹಸ್ತದಲ್ಲಿ ನಾವು ನೋಡಿದಾಗ ಕೆಲವೊಬ್ಬರಿಗೆ ಏಳಿಗೆಯ ಯಶಸ್ಸಿನ ಸಮಯ ಕೂಡ ನಾವು ಹೇಳ್ತೀವಿ. ಹೆಂಗೆ ಅಂದರೆ ಹುಟ್ಟಿದ ಸಮಯದ ಆಧಾರವಾಗಿ ಅಥವಾ ಕೈಯಲ್ಲಿರುವಂತಹ ಒಂದು ನವಗ್ರಹ ಸ್ಥಾನಗಳ ಪರಿಣಾಮವಾಗಿ ನಾವು ಈ ವಿಚಾರಗಳನ್ನು ಹೇಳ್ತೀವಿ. ಯಾವ ವಯಸ್ಸಿನಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ ಆ ವ್ಯಕ್ತಿ ಅನ್ನೋದು. ಕೆಲವರು ಹೇಳ್ತಾರೆ, ಎಲ್ಲ ನಮ್ಮ ಕೈಯಲ್ಲಿ ಎಲ್ಲ ರೇಖೆಗಳು ಮೇಡಮ್ ಇದೆ, ಆದರೂ ನಮಗೆ ಅಭಿವೃದ್ಧಿ ದಿನಗಳು ಕಾಣ್ತಾ ಇಲ್ಲ ಅಂತ. ಕೆಲವೊಂದು ನೀಚ ಗ್ರಹಗಳ ಪ್ರಭಾವಳಿಯಿಂದ ನಾವು ಪಡೆದಂತಹ ಕರ್ಮಾನುಸಾರವಾಗಿ ನಮ್ಮ ಕೈಯಲ್ಲಿ ರೇಖೆಗಳು ಉಂಟಾಗಿರುತ್ತೆ. ಆ ಕರ್ಮ ಫಲ ಅನುಸಾರವಾಗಿ ನಾವು ತಿನ್ನೋವರೆಗೂ ಆ ಕರ್ಮದ ಒಂದು ಫಲ ತಿನ್ನೋವರೆಗೂ ನಮಗೆ ಒಳ್ಳೆ ದಿನಗಳು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಒಳ್ಳೆಯ ಹಸ್ತದಲ್ಲಿ ಈ ಥರ ರೇಖೆಗಳು ಚಿಹ್ನೆಗಳು ಇದ್ದಾಗ ನಾವು ಎಲ್ಲ ವಿಚಾರಗಳನ್ನು ತಿಳ್ಕೋಬೇಕಿದನ್ನು. ಯಾಕೆ ನಮಗೆ ಈ ರೀತಿ ತಡೆ ಉಂಟಾಗ್ತಿದೆ, ಒಳ್ಳೆ ರೇಖೆಗಳ ಫಲ ಇದೆ, ಆದರೂ ನಮಗೆ ಯಾಕೆ ಅಂದರೆ ಒಂದು ಉತ್ತಮ ಶಾಸ್ತ್ರ ಹೇಳುವಂತಹ ತಜ್ಞರ ಬಳಿ ನಾವು ಕೈಯನ್ನು ತೋರಿಸಿದಾಗ ಅವರು ಖಂಡಿತವಾಗ್ಲೂ ಇದಕ್ಕೊಂದು ಪರಿಹಾರ ಅಥವಾ ಏನಾಗಿರ್ಬೋದು ಅನ್ನೋದು ಹೇಳ್ತಾರೆ. ಈಗ ಸ್ವಲ್ಪ ಹೇಗೆ ಅಂದರೆ ಹಸ್ತದ ಶಾಸ್ತ್ರದ ಬಗ್ಗೆ ಪರಿಣಿತಿ ಇಲ್ಲದವರು ಅಂತವರು ಹೇಳ್ತಾರೆ, ಬಹುತೇಕವಾಗಿ ಇದು ಅದು ಹೀಗೆ ಹಾಗೆ ಅಂತಂದು ಹೇಳ್ತಾರೆ. ಅದು ತಪ್ಪಾಗತ್ತೆ. ಸರಿಯಾದ ಮಾಹಿತಿ ಉಳ್ಳ ವ್ಯಕ್ತಿಗಳ ಒಂದು ಬಳಿ ಹೋಗಿ ಈ ವಿವರಣೆಯನ್ನು ತಿಳ್ಕೊಂಡಿದ್ದೇ ಆದರೆ ಸರಿಯಾದ ನಿಮಗೆ ಮಾರ್ಗವನ್ನು ಅವರು ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ಹಾಗಾಗಿ ನೋಡಿ, ಇಷ್ಟು ಈ ಒಂದು ಹಸ್ತದಲ್ಲಿ ಪ್ರಮುಖವಾದ 4 ಒಂದು ರೇಖೆಗಳು, ಹಾಗೆ ಒಂದು ಉಪರೇಖೆಗಳ ಬಗ್ಗೆ ನಾನೀಗ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. 4 ಪ್ರಮುಖ ರೇಖೆಗಳು ಯಾವುವಪ್ಪ ಅಂದರೆ, ಒಂದು ಜೀವನ ರೇಖೆ, ಒಂದು ಶಿರೋರೇಖೆ, ಒಂದು ಹೃದಯ ರೇಖೆ, ಒಂದು ಭಾಗ್ಯ ರೇಖೆ. ಇದು ಸರ್ವೇ ಸಾಮಾನ್ಯವಾಗಿ ಕೆಲವೊಬ್ಬ ಹಸ್ತದಲ್ಲಿ ಇರುತ್ತೆ. ಹೀಗೆ ಅದು ಉಪರೇಖೆಗಳು ಮತ್ತು ಮಹತ್ತರವಾದ ಒಂದು ಫಲವನ್ನು ಕೊಡುವಂಥ ರೇಖೆಗಳು ಯಾವುದು ಅಂದರೆ, ಇದೊಂದು ಚಂದ್ರ ರೇಖೆ ಇರ್ಬೋದು, ಇದು ಬುಧ ರೇಖೆ, ಆರೋಗ್ಯ ರೇಖೆ ಅಂತ ನಾವು ಹೇಳ್ತೀವಿ. ಹಾಗೆ ಸಂರಕ್ಷಕ ರೇಖೆ ಅಂತ ಹೇಳ್ತೀವಿ, ಮತ್ತು ಸೂರ್ಯ ರೇಖೆ. ನೋಡಿ, ಹೀಗೆ ರಾಜಯೋಗ ಉಳ್ಳಂಥ ವ್ಯಕ್ತಿಯ ಕೈಯಲ್ಲಿ ಈ ಎಲ್ಲ ಚಿಹ್ನೆಗಳು ಇರುತ್ತೆ. ಈ ಒಂದು ವಿಚಾರಗಳನ್ನು ನೀವು ಸಮಗ್ರವಾಗಿ ತಿಳ್ಕೋಬೇಕಾಗತ್ತೆ. ನೋಡಿ, ಈ ಚತುಷ್ಕೋಣ ಅನ್ನೋದಿರುತ್ತೆ, ಮೀನು, ಈ ಈ ಈ ಚಿಹ್ನೆಗಳು ಮೂಡಬೇಕಂದ್ರೆ ಒಂದು ದೇವರ ಅನುಗ್ರಹ ಇರಬೇಕು. ಆಗ ಅಂತಹ ವ್ಯಕ್ತಿಯ ಕೈಯಲ್ಲಿ ಈ ಒಂದು ಚಿಹ್ನೆಗಳು ಮೂಡಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಇನ್ನೊಂದು ಮರೆತೆ. ನೋಡಿ, ಇಲ್ಲಿಂದೆ ಈ ರೇಖೆಗಳು ಒಂದು ಹೇಗಪ್ಪ ಈ ರೇಖೆಗಳು ನಾವು ತಿಳ್ಕೊಬೋದು ಅಂತಂದರೆ, ನೋಡಿ, ಈ ಹೆಬ್ಬೆರಳಿನ ಕೆಳಭಾಗದಲ್ಲಿ ಮಕ್ಕಳ ಸಂತಾನ ಎಷ್ಟಿದೆ ಅಂತ ನಾವಿಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಕೈಯಲ್ಲಿ ತಿಳ್ಕೊಬೋದು. ಹಾಗೆ ಮತ್ತೇನಪ್ಪ ಅಂತಂದರೆ, ಈ ಸಹೋದರ ಸಹೋದರಿಯರು ಎಷ್ಟು ಜನ ಇರ್ಬೋದು ಅನ್ನೋದು ಕೂಡ ಈ ರೇಖೆಗಳ ಮೂಲಕ ನಾವು ತಿಳ್ಕೊಬೋದು. ನೋಡಿ, ಹೀಗೆ ಒಬ್ಬರ ಹಸ್ತವನ್ನು ನೋಡಿದ ತಕ್ಷಣ ನಮಗೆ ಈ ಎಲ್ಲ ವಿಚಾರಗಳು ತಿಳಿಯುತ್ತೆ. ಈ ಪ್ರಮುಖ ರೇಖೆಗಳ ಬಗ್ಗೆ ನಾನು ನಿಮಗೆ ವಿವರವಾಗಿ ಹೇಳಿದ್ದೀನಿ. ನೀವು ಕೂಡ ನಿಮ್ಮ ಕೈಯನ್ನು ಚೆಕ್ ಮಾಡ್ಕೊಳ್ಳಿ. ಆದಷ್ಟು ನೋಡಿ ಯಾವ ರೇಖೆ ಇದೆ ನಮ್ಮ ಕೈಯಲ್ಲಿ, ಯಾವ ಚಿಹ್ನೆ ಇದೆ ಅನ್ನೋದು. ನೋಡಿದಾಗ ನಿಮ್ಮ ಫಲಗಳು ನೀವೇ ಕಂಡ್ಕೊಂಡಂಗೆ ಆಗುತ್ತೆ. ಇನ್ನೂ ನಿಮಗೆ ಅಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಖಂಡಿತ ನಮ್ಮನ್ನು ಒಮ್ಮೆ ಸಂಪರ್ಕ ಮಾಡಿ ನೋಡಿ, ನಿಮ್ಮ ಜಾತಕದ ಬಗ್ಗೆ ವಿಶ್ಲೇಷಣೆ ತಿಳ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ನಿಮ್ಮ ಆತ್ಮೀಯರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಓಕೆ.